ಆಳಂದ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಕಲಬುರಗಿ, ತಾಲೂಕಾ ಪಂಚಾಯತ್ ಆಳಂದ್, ಗ್ರಾಮ ಪಂಚಾಯತಿ ಕಾರ್ಯಾಲಯ ಹೆಬ್ಬಳ್ಳಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ರಾಜ್ಯ ಬೀದಿಯ ಮುಖಾಂತರ ಮೆರವಣಿಗೆ ಮಾಡುತ್ತಾ ಬಾಜಾ ಭಜಂತ್ರಿ ಹಾಗೂ ವಿವಿಧ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸ್ವಾಗತಿಸಲಾಯಿತು. ಕಾರ್ಯಕ್ರಮವನ್ನು ತಾಲೂಕಾ ಪಂಚಾಯತ್ ಅಧಿಕಾರಿ ಮಾನಪ್ಪ ಕಟ್ಟಿಮನಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಶೇಖರ್ ಸೇರಿಕರ್ ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿತೇಂದ್ರ ಜಮಾದಾರ್ ಮಾತನಾಡಿದರು. ಈ ಸಂವಿಧಾನ 2 ವರ್ಷ 11 ತಿಂಗಳು 18 ದಿನ ಬರೆಯೋದ್ರಲ್ಲಿ ಒಟ್ಟು ಪ್ರಶ್ನೆಗಳು ಎಷ್ಟು ಕೇಳ್ತಾರೆ ಅಂದ್ರೆ 7635 ಪ್ರಶ್ನೆಗಳು ಕೇಳ್ತಾರೆ. ಎಲ್ಲಾ ಪ್ರಶ್ನೆಗಳು ಎದ್ದು ನಿಂತು ಉತ್ತರ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಇದು ನಾನ್ ಹೇಳ್ತಾ ಇಲ್ಲ, ಸಂವಿಧಾನ ಸಭೆಯ ಚರ್ಚೆಗಳು ಅಂತ ಪುಸ್ತಕಗಳಿದ್ದಾವೆ. ವ್ಯಾಲ್ಯೂಮ್ ನಂಬರ್ 7ರಲ್ಲಿ ನವೆಂಬರ್ 5ನೇ ತಾರೀಕು 1949ನೇ ದಿನ ನಡೆದಂತ ಚರ್ಚೆಯಲ್ಲಿ ಟಿ ಕೃಷ್ಣಮಾಚಾರಿ ಅವರು ಎದ್ದು ನಿಂತು ಹೇಳ್ತಾರೆ, 2 ಜನ ಆರೋಗ್ಯ ಸರಿ ಇಲ್ಲ ಅಂತ ಮನೆಗೆ ಹೋಗ್ಬಿಟ್ರು, 2 ಜನ ರಾಜಕೀಯ ಮಾಡ್ತಾ ಇದ್ರು, ಇನ್ನೂ 2 ಜನ ಅಮೆರಿಕಕ್ಕೆ ಹೋಗಿ ಸೆಲ್ ಬಿಟ್ಟಾದ್ರು. ಏಕೈಕ ವ್ಯಕ್ತಿ ಬರ್ದಿದ್ದು ಯಾರು ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರೇ ಹೇಳಿದ್ರು, ನಾವ್ಯಾರು ಹೇಳಿಲ್ಲ. ಸಂವಿಧಾನ ರಚನೆ ಇಷ್ಟೆಲ್ಲ ಮಾಡಿದ ನಂತರ ಸಂವಿಧಾನದಲ್ಲಿ ಏನಿದೆ ಅಂತ ನೋಡ್ಬೇಕು ಅಂತಂದ್ರೆ ಸಂವಿಧಾನದ ಆರ್ಟಿಕಲ್ಗಳು ಹೇಳ್ತವೆ. 1ನೇ ಆರ್ಟಿಕಲ್ ಭಾರತದ ಹೆಸರು ಹೇಳ್ತದೆ, ಭಾರತ ದಟ್ ಈಸ್ ಇಂಡಿಯಾ ಅಂತ. ಒಂದ್ ಸ್ವಲ್ಪ ದಿನದ ಹಿಂದೆ ರಾಜಕೀಯ ಚರ್ಚೆಗಳ ಎಬ್ಬಿಸಿ ಏನ್ ಮಾಡಿದ್ರೆ 25 ವರ್ಷ ಆದ್ರೂ 1ನೇ ಕಲಂ ಗೊತ್ತಿಲ್ಲ ನಮ್ಗೆ. ಭಾರತದ ಹೆಸರು ಹೇಳ್ತದೆ ಆರ್ಟಿಕಲ್ 1. ಆರ್ಟಿಕಲ್ 1ರಿಂದ 4 ತನಕ ಭಾರತ ಒಕ್ಕೂಟ ವ್ಯವಸ್ಥೆಯನ್ನ ಹೇಳ್ತದೆ, ಯಾವ ಯಾವ ಭಾಗವನ್ನ ಭಾರತ ಅಂತ ಕರಿಬೇಕು ಅಂತ. ಆರ್ಟಿಕಲ್ 5ರಿಂದ 11 ತನಕ ಭಾರತದಲ್ಲಿರುವವ್ರನ್ನ ಯಾರನ್ನ ಪ್ರಜೆಗಳು ಅನ್ಬೇಕು, ಯಾರನ್ನ ಜನಗಳು ಅನ್ಬೇಕು ಅಂತ. ನಿಮ್ಮಲ್ಲಿರುವಂತಹ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಜನಗಳು ಅಂತ ಇದೆ, ಪ್ರಜೆಗಳು ಬೇರೆ ಜನಗಳು ಬೇರೆ, ಅವ್ರು ಯಾರಿಗೆ ಅನ್ಬೇಕು ಅಂತ ಆರ್ಟಿಕಲ್ 5ರಿಂದ 11 ತನಕ ಹೇಳ್ತದೆ. ಆರ್ಟಿಕಲ್ 12ರಿಂದ 35 ತನಕ ಭಾರತದಲ್ಲಿರುವಂತಹ ಮೂಲಭೂತ ಹಕ್ಕುಗಳನ್ನ, ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ಹೇಳುತ್ತೆ. ಆರ್ಟಿಕಲ್ 36ರಿಂದ ಈ ಸಂದರ್ಭದಲ್ಲಿ ಪಿಡಿಒ ಉಮ್ಮಣ್ಣ ಎಸ್ ದನ್ನಿ, ಆನಂದ್ ಗಾಯಕ್ವಾಡ್, ರಾಮಚಂದ್ರ, ಸುಭಾಷ್ ಫೌಜ್ರಿ, ಬಸಲಿಂಗ ಗಾಯಕ್ವಾಡ್, ಶ್ರೀಮಂತ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.